ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವೇನು ನೋಡಿವ್ರಿ, 106ನೇ ಪೇಜ್ನಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನು ನೋಡಿವಿ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ಮೇಲೆ ಐಕನ್ ಬಟನ್ ಕಾಣತೈತಿ, ಅದನ್ನು ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡ್ಬೋದು. ಇನ್ನು ನೋಡ್ರಿ, ಏನೈತಿ, ಟೈಲ್ಗಳೊಂದಿಗೆ ಆಟ ಅಂತ ಐತಿ. ಪುಸ್ತಕದ ಕೊನೆಯಲ್ಲಿ ಕೊಟ್ಟಿರುವ ಬಣ್ಣದ ಟೈಲ್ಗಳನ್ನು ಉಪಯೋಗಿಸಿ ಸರಿಯಾಗಿ 2 ಸಮಮಿತಿ ರೇಖೆಗಳಿರುವಂತೆ ಮುಂದಿನ ಚಿತ್ರವನ್ನು ಪೂರ್ಣಗೊಳಿಸಿ. ಇಂತಹ 16 ಟೈಲ್ಗಳನ್ನು ಉಪಯೋಗಿಸಿ ಸರಿಯಾಗಿ ಸಮಮಿತಿ ರೇಖೆ, ಒಂದು ಸಮಮಿತಿ ರೇಖೆಯಂತೆ ಅಂತಿರುವ 2 ಸಮಮಿತಿ ರೇಖೆಗಳಿರುವಂತೆ ಚಿತ್ರವನ್ನು ರಚಿಸಿ. ಈ ಟೈಲ್ಗಳು ಉಪಯೋಗಿಸಿ ಸೃಜನಾತ್ಮಕವಾಗಿ ಸಮಮಿತಿ ವಿನ್ಯಾಸವನ್ನು ರಚಿಸಿ ಅಂತಾರೆ. ನೋಡ್ರಿ, ನಿಮಗೆ ಪೂರ ಲಾಸ್ಟ್ ಪೇಜ್ ಒಳಗೆ ಏನೈತಿ, ಒಂದು ಟೈಲ್ಗಳ ಇದನ್ನ ಚಿತ್ರ ಐತಿ. ಆ ಚಿತ್ರವನ್ನು ಕಟ್ ಮಾಡ್ಕೊರಿ. ಕಟ್ ಮಾಡಿ ಇಲ್ಲಿ ಟೈಲ್ಗಳನ್ನು ಜೋಡಿಸ್ರಿ. ಆ ಟೈಲ್ಗಳನ್ನು ಹೆಂಗೆ ಜೋಡಿಸ್ಬೋದು ಅಂದರೆ, ಇಲ್ಲಿ ಹೆಂಗೆ ಕೊಟ್ಟಾರಲ್ಲ ಇದೇ ರೀತಿಯಾಗಿ ನೀವು ಅಪೋಸಿಟ್ ಅಂದ್ರೆ ಮಿರರ್ ಆಕಾರ ಒಳಗೆ ನೀವು ಜೋಡಿಸಿರೋನು ನಡಿತೈತಿ. ಇಲ್ಲಾಗಿತ್ತಂದ್ರೆ ನೀವೇನು ಮಾಡಿರಿ, ನಿಮಗೆ ಬ್ಯಾರೆದ ಜೋಡಿಸೋದಿತ್ತಂದ್ರೂ ಆ ರೀತಿಯಾಗಿಯೂ ಜೋಡಿಸ್ಬೋದು. ಇಲ್ಲೇನಿಲ್ಲರಿ, ಈ ಕಡೆ ಹೆಂಗೆ ಐತಿರಲ್ಲ, ನೀವೇನು ಮಾಡಿರಿ, ಇಲ್ಲಿ ಹೆಂಗೆ ಇದು ಮಾಡ್ಯಾರಲ್ಲ, ಲೈನ್ ಮಾಡ್ಕೊಂಡಾರ್ಲಕ್ರೆ ನೀವು ಅದೇ ರೀತಿಯಾಗಿ ಲೈನ್ ಹೊಡ್ಕೋಬೋದು. ಇಲ್ಲಿಂದ ಈ ರೀತಿಯಾಗಿ ಇಲ್ಲಿ ತಂದು ಹಚ್ಚಾರ. ನೀವು ಈ ರೀತಿಯಾಗಿ ಬರೋ ಹಂಗೆ ಏನು ಮಾಡ್ಕೋರಿ, ಅವ್ರದ್ದು ಹೆಂಗೆ ಬಂದತಿ, ಮತ್ತು ಇಲ್ಲಿಂದ ಈ ರೀತಿಯಾಗಿ ತಂದಾರ ಈ ರೀತಿಯಾಗಿ ನೀವು ಇಲ್ಲಿ ಹೆಂಗೆ ಜೋಡಿಸ್ಯಾರಲ್ಲ ಹಂಗೆ ಜೋಡಿಸ್ರಿ, ಅಂದ್ರೆ ಅದು ಚಂದ ಕಾಣ್ತತಿ. ಇಷ್ಟ ಆಯ್ತು ರೀ. ಇನ್ನು ನೆಕ್ಸ್ಟ್ ಆಟ ಅಂತ ಐತಿ. 6x6 ಒಂದು ಗ್ರಿಡ್ ರಚಿಸಿ. ಇಬ್ಬರು ಆಟಗಾರರು ಸರದಿಯಲ್ಲಿ 2 ಪಾರ್ಶ್ವ ಚೌಕಗಳು ಸೇರುವಂತೆ ಒಂದು ಗೆರೆಯನ್ನು ಎಳೆಯುತ್ತಾರೆ. ಗೆರೆಯನ್ನು ಅಡ್ಡವಾಗಿ ಮತ್ತು ಲಂಬವಾಗಿ ಹೇಗಾದರೂ ಎಳೆಯಬಹುದು. ಗೆರೆಗಳು ಒಂದರ ಮೇಲೊಂದು ಬರುವಂತಿಲ್ಲ. ಆಟಗಾರರು ಗೆರೆಗಳನ್ನು ಎಳೆಯಲು ಸಾಧ್ಯವಿಲ್ಲ ಎನ್ನುವವರೆಗೂ ಆಟ ಮುಂದುವರಿಯುತ್ತದೆ. ಗೆರೆಯನ್ನು ಎಳೆಯಲು ಸಾಧ್ಯವಾಗದ ಆಟಗಾರ ಏನು ಮಾಡ್ತಾನೆ ರೀ, ಸೋಲುತ್ತಾನೆ. ಈ ಆಟಗಾರ ಗೆಲ್ಲುವ ಯಾವ ತಂತ್ರವನ್ನು ಬಳಸಬಹುದು ಅಂತ ಐತಿ. ನೋಡ್ರಿ, ಈ ರೀತಿಯಾಗಿ ಕೊಟ್ಟರವ್ರ. ಅಂದರೆ ಈ ರೀತಿಯಾಗಿ ಏನು ಮಾಡುವಂಗಿಲ್ಲ, ನಾವು ಗೆರೆಯನ್ನು ಎಳೆಯಂಗಿಲ್ಲ ರೀ. ಈ ರೀತಿ ಒಂದು ಚೌಕೊಳಗೆ 2 ಗೆರೆಗಳು ಬರೋಂಗಿಲ್ಲ. ಈ ರೀತಿಯಾಗಿ ಬಂದ್ರೆ ನಡಿತೈತಿ. ಅಂದರೆ ನೀವು ಈ ರೀತಿಯಾಗಿ ರಚನೆ ಮಾಡಿರಿ. ಆಮೇಲೆ ಏನು ಮಾಡಿರಿ, ಇಲ್ಲಿ ಒಂದು ಆಕೈತಿ, ಆಮೇಲೆ ಇಲ್ಲಿ ಒಂದು ಆಕೈತಿ, ಇಲ್ಲಿ ಆಕೈತಿ ರೀ, ಇಲ್ಲಿ ಆಕೈತಿ, ಆಮೇಲೆ ಇಲ್ಲಿ ಆಕೈತಿ, ಇಲ್ಲಿ ಆಕೈತಿ, ಇಲ್ಲಿ ಆಕೈತಿ, ಇಲ್ಲಿ ಆಕೈತಿ, ಇದು ಆಕೈತಿ ರೀ, ಹಿಂಗೆ ಆಕೈತಿ, ಹಿಂಗೆ ಆಕೈತಿ, ಲಾಸ್ಟ್ ಹಿಂಗೆ ಆಕೈತಿ, ಈ ರೀತಿಯಾಗಿ ಆಕೈತಿ. ಏನು ಆಕೈತಿ ರೀ, ಮತ್ತು ಇಲ್ಲಿ ಈ ರೀತಿಯಾಗಿ ಉಳಿತು. ಇಲ್ಲೊಂದು ಚೌಕ ಉಳಿತು, ಇಲ್ಲೊಂದು ಚೌಕ ಉಳಿತು. ಇಲ್ಲಿ ಈಗ ನಾ ಒಂದು ವೇಳೆ ಇಲ್ಲಿ ಈ ರೀತಿಯಾಗಿ ಲಾಸ್ಟ್ ಗೆರೆ ಎಳೆದ್ನಂದ್ರೆ ನಾ ಗೆಲ್ತನು. ಒಂದು ವೇಳೆ ನಾನು ಅಪೋಸಿಟ್ ಯಾರು ಇರ್ತಾರಲ್ಲ ಅವ್ರಿಗೆ ಗೆರೆ ಎಳೆದ್ರಂದ್ರೆ ಅವ್ರಿಗೆ ಗೆಲ್ಲತಾರೋ. ಇಲ್ಲಿ ಲಾಸ್ಟ್ ಯಾರು ಈಗ ಇನ್ನೊಬ್ರು ಯಾರು ಇಲ್ಲಿ ಗೆರೆ ಎಳಿತಾರಂದ್ರೆ ಎಳ್ಯಾಕೆ ಬರಂಗಿಲ್ಲ ಇಲ್ರಿ. ಅದರ ಸಂಬಂಧ ಏನು ರೀ, ನಿಮ್ಮ ಅಪೋಸಿಟ್ ಇದ್ದವ್ರು ಸೋತಂಗೆ ನೀವು ಈ ರೀತಿಯಾಗಿ ಗೆರೆ ಎಳೆದ್ರಂದ್ರೆ ನೀವು ಗೆದ್ದಂಗೆ ಆಕೈತಿ. ಇಷ್ಟ ರೀ ಇದಾಟ. ಇಷ್ಟ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವೆ. ಹೊಸ ವಿಡಿಯೋಗಳು ದೊರೀದ್ರ ಜೊತೆಗೆ ನಿಮ್ಗೆ ನಾವು ಹೊಸ ವಿಡಿಯೋಗಳನ್ನು ಹಾಕಿದ್ದೀವಿ ಅಂದ್ರೆ ನೋಟಿಫಿಕೇಷನ್ ಬರ್ತಾವೆ. ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತಾವೆ, ನೀವು ನೋಡ್ಬೋದು. ಮತ್ತು ರಚನೆಯೊಂದಿಗೆ ಆಟ ಇದ್ರಲ್ಲ ಪ್ಲೇಲಿಸ್ಟ್ ಒಳಗೆ ಎಲ್ಲ ವಿಡಿಯೋಗಳು ತಯಾರದಾವು. ಅದನ್ನು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರ ಲಿಂಕ್ ಇರ್ತೈತಿ. ನೀವು ಆ ಲಿಂಕ್ ಒತ್ತೋದ್ರ ಮೂಲಕ ಆ ವಿಡಿಯೋಗಳನ್ನು ನೋಡಿರಿ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಪ್ರೀವಿಯಸ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಅಂತ ಐತಿ. ನೀವು ಅದನ್ನ ಒತ್ತೋದ್ರ ಮೂಲಕ ಇದ್ರ ಹಿಂದಿನ ವಿಡಿಯೋ, ಇದ್ರ ಮುಂದಿನ ವಿಡಿಯೋಗಳನ್ನು ನೋಡ್ಬೋದು ರೀ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಈ ಪಾಠದ ಎಲ್ಲಕ್ಕೆಲ್ಲ ಏನು ಇರ್ತೈತಿ ರೀ, ವಿಡಿಯೋಗಳ ಲಿಂಕ್ ಇರ್ತೈತಿ. ಅದನ್ನ ಒತ್ತೋದ್ರ ಮೂಲಕ ಟೋಟಲ್ ಪಾಠದ್ದು ಎಷ್ಟು ವಿಡಿಯೋಗಳದಾವ್ರಲ್ಲ ನೀವು ಅಲ್ಲಿ ಅದನ್ನು ಪಡಿಬೋದು. ಧನ್ಯವಾದಗಳು.